ಇನ್ನೇನು ಸ್ವಲ್ಪ ಹೊತ್ತು ಕಳೆದ್ರೆ ಅವರೆಲ್ಲ ನಿದ್ದೆಗೆ ಜಾರ್ತಿದ್ರು. ಆದರೆ ಮನೆಗೆ ದಿಢೀರಂತ ಅದೊಂದು ಗ್ಯಾಂಗ್ ಎಂಟ್ರಿ ಕೊಟ್ಟಿತ್ತು. ಅವರನ್ನ ನೋಡ್ತಿದ್ದಂತೆ ಮನೆ ಮಂದಿ ಎಲ್ಲ ಶಾಕ್ ಆಗಿದ್ರು. ಕಣ್ಮುಚ್ಚಿ ಬಿಡುವಷ್ಟರಲ್ಲಿ ಆ ಗ್ಯಾಂಗ್ ಮನೆಯನ್ನ ಗುಡಿಸಿ ಗುಂಡಾಂತರ ಮಾಡಿತ್ತು. ಒಂಟಿ ಮನೆಗಳೇ ಕಳ್ಳರ ಟಾರ್ಗೆಟ್. ಪಿಸ್ತೂಲ್ ಮಚ್ಚು ತೋರಿಸಿ ಕಳ್ಳತನ. ಇಡೀ ಊರೇ ಇನ್ನೇನು ನಿದ್ದೆಗೆ ಜಾರುವ ಸಮಯವದು. ಆಗ್ಲೇ ನೋಡಿ ಈ ಗೂಡ್ಸ್ ವಾಹನ ಎಂಟ್ರಿ ಕೊಟ್ಟಿತ್ತು. ಏನೋ ಸಾಮಗ್ರಿಗಳನ್ನ ಸಾಗಿಸ್ತಾ ಇರಬೇಕು ಅನ್ಕೊಂಡ್ರೆ ಇದರಲ್ಲಿ ಇದ್ದಿದ್ದೆಲ್ಲ ಕಳ್ಳ ಮಾಲು. ಎಸ್, ಈ ಕದಿಮರ ಗ್ಯಾಂಗ್ ಒಂಟಿ ಮನೆಗಳನ್ನೇ ಟಾರ್ಗೆಟ್ ಮಾಡಿ ದರೋಡೆಯನ್ನ ಮಾಡುತ್ತೆ. ನಿನ್ನೆ ಕೂಡ ಹೀಗೆ ಸೈಲೆಂಟ್ ಆಗಿ ಎಂಟ್ರಿ ಕೊಟ್ಟಿದ್ದಂತಹ ಕಳ್ಳರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮಕ್ಕೆ ನುಗ್ಗಿಬಿಟ್ರು. ಮನೆಯೊಂದಕ್ಕೆ ಎಂಟ್ರಿ ಕೊಟ್ಟ ಕದಿಮರು ಪಿಸ್ತೂಲು ಮಚ್ಚು ತೋರಿಸಿ ಬೆದರಿಸಿ ಮನೆಯಲ್ಲೇ ಇರೋದನ್ನೆಲ್ಲ ದೋಚಿ ಪರಾರಿಯಾಗಿದ್ದಾರೆ. ಪಿಸ್ತೂಲ್ ಮಚ್ಚು ತೋರಿಸಿ ಬೆದರಿಸಿದ್ದಾರೆ. ಚಿನ್ನ ಬೆಳ್ಳಿ ಸೇರಿದಂತೆ ಬೆಲೆ ಬಾಳುವ ವಸ್ತುಗಳನ್ನೆಲ್ಲ ಕದ್ದಿದ್ದಾರೆ. ಮಹಿಳೆಯರ ಮಾಂಗಲ್ಯ ಹಾಗೂ ಕಾಲು ಚೈನುಗಳನ್ನು ಸಹ ಕಿತ್ಕೊಂಡು ಕಾಲ್ಕಿತ್ತಿದ್ದಾರೆ. 8:45 ಆಗಿತ್ತಣ್ಣ ಅವ್ರು ಬರೋಷ್ಟೊತ್ತಿಗೆ. 3 ಬಂದಿದ್ರು. ಆಮೇಲೆ ಬಂದೂಕು 2 ಲಾಂಗ್ ಎತ್ಕೊಂಡ್ಬಂದು ಮಗುನ ಊಟ ಮಾಡಿಸ್ತಾ ಇದ್ನಿ. ಮಗುನ ಎತ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ರು. ಸದ್ ಮಾಡಿದ್ರೆ ಮಗುನ ಚುಚ್ಚಿಬಿಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಮತ್ತು ನನ್ನ ಗಂಡನ್ಗೆ ಚಾಕಿ ಇಕ್ಬಿಟ್ಟು ನನ್ನ ಒಡವೆ ಬಿಚ್ಕೊಂಡ್ರು, ತಾಲಿ ಬಿಚ್ಕೊಂಡ್ರು, ಕಾಲುಂಗ್ರ ಬಿಚ್ಚಕ್ಕೆ ಹೋದ್ರು. ಅದು ಬರಲಿಲ್ಲ. ಕಾಲು ನೀಟು ಕತ್ತರಿಸ್ಕೊಂತೀನಿ ಅಂದರು. ನಾನು ಕೊಡಿಲ್ಲ. ಮತ್ತೆ ಕಾಲ್ ಚೈನ್ ಎಲ್ಲ ಬಿಚ್ಕೊಂಡ್ರು. ಮತ್ತೊಂದೆಡೆ ಮನೆಗೆ ಡ್ಯೂಟಿ ಮುಗಿಸಿಕೊಂಡು ಬಂದವರು ಮನೆ ಬಾಗಿಲು ತೆಗೆದಾಗ ದರೋಡೆಯ ವಿಚಾರ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಇಲ್ಲಿನ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಮನೆಯವರು ದರೋಡೆ ದೂರನ್ನ ದಾಖಲಿಸಿದ್ದಾರೆ. ಇದೇ ರೀತಿ ದರೋಡೆ ಗ್ಯಾಂಗ್ ದೊಡ್ಡಪ್ಪನಹಳ್ಳಿ ಗ್ರಾಮದಲ್ಲೂ ಗೂಡ್ಸ್ ವಾಹನದಲ್ಲಿ ಬಂದು ದೋಚಿ ಎಸ್ಕೇಪ್ ಆಗಿದೆ. ಇವಾಗವರೆಗೂ ಏನೇನು ಪ್ರಿಕಾಷನ್ಸ್ ತಗೊಂಡಿಲ್ಲ, ಬಂದಿಲ್ಲ. ಏನಾದರೂ ಪ್ರಿಕಾಷನ್ಸ್ ತಗೋಬೇಕು ಸರ್ ಪೊಲೀಸ್ ಅವರು. ಏನೋ ಇದರಲ್ಲಿ ಬಂದಿದ್ರು, ಬುಲೆರೋ ಇದರಲ್ಲಿ. ಇವರು ಕುರಿಗಳು ಸಾಕಿದ್ದಾರೆ. ಅದನ್ನ ಕಳ್ತನ ಏನಾದರೂ ಮಾಡಕ್ ಬಂದಿದ್ರೇನೋ. ಅಲ್ಲೇ ಹೋಗಿದ್ದು ಕುರಿ ಹತ್ರ. ಈ ಮುಂಚೆ 3-4 ಮಂತ್ಸ್ ಬ್ಯಾಕ್ ಆಗಿದೆ ಸರ್. 2 ಹಸುಗಳಾಗಿದೆ. ಅದಕ್ಕೆ ಮುಂಚೆ ಸದ್ಯ ಕದಿಮರ ಕೃತ್ಯದಿಂದ ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಪೊಲೀಸರು ದರೋಡೆ ಗ್ಯಾಂಗ್ ಆಗಿ ಬಲೆ ಬೀಸಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.